ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ರವೀಂದ್ರನಾಥ ಟ್ಯಾಗೂರ್ ಅವರ ಗದ್ಯ ಕವನಗಳ ಸಂಕಲನ ಗೀತಾಂಜಲಿಯ 25ನೇ ಕವನವನ್ನು ನಾನಿಲ್ಲಿ ವಾಚನ ಮಾಡ್ತಾ ಇದ್ದೀನಿ. ಆಯಾಸದ ಈ ರಾತ್ರಿಯಲ್ಲಿ ನನ್ನನ್ನು ನಿದಿರಿಗೆ ಒಪ್ಪಿಸಿಕೊಳ್ಳಲು ಬಿಡು, ಯಾವ ಪ್ರಯಾಸವಿಲ್ಲದೆ ನಿನ್ನ ಮೇಲೆ ನಂಬಿಕೆ ಇಟ್ಟು. ದಣಿದ ನನ್ನ ಆತ್ಮವ ನಿನ್ನ ಪೂಜೆಯ ಸಿದ್ಧತೆಗೆಂದು ಒತ್ತಾಯಿಸುವುದು ಬೇಡ. ದಿನದ ದಣಿದ ಕಂಗಳ ಮೇಲೆ ರಾತ್ರಿಯ ಮುಸುಕನೆಳೆದು ಅದರ ನವಹುರುಪಿನ ನೋಟವ ನವೀಕರಿಸುವುದು ನೀನಲ್ಲವೇ? ಅದೇ ಸಂಕಲನದ 16ನೇ ಕವನವನ್ನು ನೋಡಿ. ಈ ಜಗದ ಹಬ್ಬಕ್ಕೆ ನನಗೆ ಆಹ್ವಾನವಿತ್ತು, ಹೀಗಾಗಿ ನನ್ನ ಜೀವನ ಸಾರ್ಥಕವಾಯಿತು. ನನ್ನ ಕಣ್ಗಳು ನೋಡಿವೆ, ಕಿವಿಗಳು ಕೇಳಿವೆ. ಈ ಹಬ್ಬದಲ್ಲಿ ನಾನು ನನ್ನ ವಾದ್ಯ ನುಡಿಸಬೇಕಿತ್ತು. ನನ್ನ ಕೈಲಾದದ್ದನ್ನು ಮಾಡಿರುವೆ. ನಾನೀಗ ಕೇಳುವೆ, ಈಗಲಾದರೂ ನಾ ಒಳಬಂದು ನಿನ್ನ ಮುಖ ನೋಡಿ ಮೌನದಿ ನಮಿಸಬಹುದೇ? ಇದೇ ಕವನ ಸಂಕಲನದ 35ನೇ ಪದ್ಯ ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ತುಂಬ ಪ್ರಸಿದ್ಧಿ ಹೊಂದಿರುವಂಥದ್ದು. ಅದರ ಅನುವಾದವನ್ನು ನಾನು ಹೀಗೆ ಮಾಡಿದ್ದೇನೆ. ಕವನ 35. ಮನಕ್ಕೆ ಭಯವಿಲ್ಲದೆಡೆಗೆ ತಲೆ ಎತ್ತಿ ನಡೆಯುವೆಡೆಗೆ, ಮುಕ್ತ ಜ್ಞಾನವಿರುವಲ್ಲಿಗೆ, ಜಗವು ಸಣ್ಣ ಮನೆಯ ಗೋಡೆಗಳಾಗಿ ಭಾಗವಾಗದೆಡೆಗೆ, ಸತ್ಯದಾಳದಿಂದ ಮಾತುಗಳು ಹೊಮ್ಮುವಲ್ಲಿಗೆ, ದಣಿವೆರಿಯದ ಶ್ರಮ ಪರಿಪೂರ್ಣತೆಯೆಡೆಗೆ ಕೈಚಾಚುವಲ್ಲಿಗೆ, ಸಾವು ಬದುಕಿರುವ ಭೀಕರ ಬರಡುನಾಡಿನೆಡೆಗೆ ಶುದ್ಧ ತರ್ಕದ ಪ್ರವಾಹ ಹರಿಯದಿರದೆಡೆಗೆ, ಸದಾ ವಿಶಾಲವಾಗುತ್ತಿರುವ ಆಲೋಚನೆ ಹಾಗೂ ಕ್ರಿಯೆಯೆಡೆಗೆ, ನೀನು ನನ್ನ ಮನವ ಕೈ ಹಿಡಿದು ಕರೆದೊಯ್ಯುವಲ್ಲಿಗೆ, ಅಂಥ ಸ್ವಾತಂತ್ರ್ಯದ ಸ್ವರ್ಗಕ್ಕೆ ನನ್ನ ತಂದೆಯೇ, ನನ್ನ ದೇಶ ಎಚ್ಚರಗೊಳ್ಳಲಿ. ಕವನ 72. ಅವನೇ ನನ್ನ ಅಂತರಾಳದಿ ಇದ್ದು ನನ್ನ ಇರುವಿಕೆಯ ಗುಟ್ಟಿನಲ್ಲಿ ಮುಟ್ಟಿ ಎಬ್ಬಿಸುವವ. ಅವನೇ ಈ ಕಂಗಳ ಮೇಲೆ ಮೋಹಕತೆಯನ್ನಿಟ್ಟು ನನ್ನ ಹೃದಯದ ತಂತುಗಳ ಮೇಲೆ ವಿವಿಧ ಸುಖ ದುಃಖಗಳ ಲಯಗಳ ಆನಂದದಿ ನುಡಿಸುವವ. ಅವನೇ ಮಾಯೆಯ ಬಲೆ ಹೆಣೆದು ಹೊನ್ನಿನ, ಬೆಳ್ಳಿಯ, ನೀಲಿಯ, ಹಸಿರಿನ ಕ್ಷಣಿಕ ಬಣಗಳ ತುಂಬಿ ತನ್ನ ಪಾದಗಳ ಸಂಧಿಯಿಂದ ಇಣುಕಿ ನೋಡಿ ತನ್ನ ಸ್ಪರ್ಶದಿಂದ ನನ್ನನ್ನು ಮರೆಯುವಂತೆ ಮಾಡುವವ. ದಿನಗಳು ಬಂದು ಯುಗಗಳು ಕಳೆದರೂ ಅವನೇ ನನ್ನ ಹೃದಯವ ಹಲವು ಹೆಸರಲ್ಲಿ ಕಲಕಿ ಹಲವು ವೇಷಗಳ ತೊಡಿಸಿ ಆನಂದ ದುಃಖಗಳ ಭಾವಾವೇಶದಲ್ಲಿರುವವ. ನಮಸ್ಕಾರ. ಕವಿ ರವೀಂದ್ರನಾಥ ಟ್ಯಾಗೂರ್ ಅವರು ರಚಿಸಿದ ಕೃತಿಗಳಾದ ಗೀತಾಂಜಲಿ, ಗೀತಮಾಲ್ಯ, ಖೇಯ, ಶಿಶು, ನೈವೇದ್ಯ ಈ ಕವನ ಸಂಕಲನಗಳಿಂದ ಆಯ್ಕೆ ಮಾಡಿಕೊಂಡ 103 ಕವನಗಳನ್ನು ತಾವೇ ಖುದ್ದಾಗಿ ಇಂಗ್ಲೀಷಿಗೆ ಅನುವಾದಿಸಿದ್ದರು. ಆ 103 ಕವನಗಳ ಸಂಕಲನವೇ ಇಂಗ್ಲೀಷ್ ಗೀತಾಂಜಲಿ. ಈ ಗೀತಾಂಜಲಿಯ ಕನ್ನಡ ಅನುವಾದಗಳು ಸಾಕಷ್ಟು ಇವೆ. 30ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಶೈಲಿಗಳಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನಾನು ಈ ಕವನ ಸಂಕಲನವನ್ನು ಹೊರತಂದದ್ದು 2007ರಲ್ಲಿ ಪ್ರಗತಿ ಗ್ರಾಫಿಕ್ಸ್ ಮೂಲಕ. ಇದರಲ್ಲಿರುವಂತಹ ಹಲವಾರು ಕವನಗಳ ಮಧ್ಯೆ ಈ 4 ಕವನಗಳನ್ನು ಇವತ್ತು ನಾನು ನಿಮ್ಮಲ್ಲಿಗೆ ಹಂಚಿಕೊಂಡಿದ್ದೇನೆ. ಇನ್ನೂ ಬೇರೆ ಕವನಗಳು ಬೇಕು ಎಂದರೆ ನೀವು ಪುಸ್ತಕವನ್ನು ಓದ್ಬೋದು, ಅಥವಾ ನೀವು ಕೇಳುವುದಾದರೆ ಮತ್ತೆ ನಾನು ಇನ್ನಷ್ಟು ಕವನಗಳೊಂದಿಗೆ ಮುಂದಿನ ಕಂತಿನಲ್ಲಿ ನಾನು ಭೇಟಿಯಾಗ್ತೀನಿ. ನಮಸ್ಕಾರ.